ಅಂತದಿದ್ದೇ ಇದೆ. ಕಲಿಕೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ. ಕಲಿಯೋದನ್ನು ನಾವು ನಿಲ್ಲಿಸಿದ್ರೆ ನಮ್ಮ ಜ್ಞಾನ ನಿಂತ ನೀರಂತೆ ಆಗಿಬಿಡುತ್ತೆ. ನಿಂತ ನೀರಲ್ಲಿ ಹೇಗೆ ಕ್ರಿಮಿಕೀಟಗಳು ಬರುತ್ತೋ ಹಾಗೆ ಜ್ಞಾನವನ್ನು ಸಾಕು ನನಗೆ ಎಷ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಮಾಡಿರೋ ಕೋರ್ಸೇ ಗ್ರೇಟು ಅಂತ ನಮ್ಮ ಕಲಿಕೆನ ಸ್ಟಾಪ್ ಮಾಡಿಬಿಟ್ರೆ ನಾವು ಕೂಡ ನಿಂತ ನೀರಂತೆ ಆಗಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಲ್ಲಿ ಶ್ರೀರಾಮನ ಸೇನೆ ಯುದ್ಧ ಗೆದ್ದು ರಾವಣನನ್ನು ಕೊಲ್ತು. ಆ ಟೈಮಲ್ಲಿ ರಾವಣ ಇನ್ನೇನು ಪ್ರಾಣ ಬಿಡಬೇಕಾದ್ರೆ ಶ್ರೀರಾಮ ಲಕ್ಷ್ಮಣನಿಗೆ ಹೇಳಿದ್ರಂತೆ, ರಾವಣ ಬೇಗ ಹೋಗ್ಬಿಟ್ಟು ಸರ್ವಶ್ರೇಷ್ಠ ಮಹಾಜ್ಞಾನಿಯಾದ ರಾವಣನಿಂದ ಒಂದಷ್ಟು ಜ್ಞಾನವನ್ನು ತಗೊಂಬ, ಅವನು ಸತ್ತೋಗ್ತಾ ಇದ್ದಾರೆ, ಪ್ರಾಣ ಬಿಡ್ತಾ ಇದ್ದಾನೆ, ಬೇಗ ಹೋಗಿ ಅವನಿಂದ ಕೆಲವು ಜ್ಞಾನವನ್ನು ತಗೊಂಡ್ಬಾ ಅಂತ. ಆಗ ಲಕ್ಷ್ಮಣ ಹೌದಾ ಅಂತ ಹೇಳಿ ರಾವಣನ ಬಳಿ ಹೋಗಿ ನಿಂತಾಗ ರಾವಣ ಹೇಳ್ತಾರಂತೆ ವಿವೇಕದ ಮಾತುಗಳು ಏನಂದ್ರೆ, ನಮಸ್ತೆ. ರೀಸ್ಟಾರ್ಟ್ ಪುಸ್ತಕದಿಂದ ವಾಗೇಶ್ ಕಟ್ಟಿಯವರು ಬರೆದಿರುವಂತಹ ರೀಸ್ಟಾರ್ಟ್ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ಇಲ್ಲಿ ಕಲಿಯಬೇಕು ಮತ್ತು ಕಲಿಯುತ್ತಿರಬೇಕು ಅಷ್ಟೇ. ಕಲಿಬೇಕು, ಕಲಿತಾನೇ ಇರಬೇಕು, ಏನು ಅಂತ ನೋಡೋಣ. ಈ ಲೈಫಲ್ಲಿ ಕಲಿಬೇಕು, ಕಲಿತಿರಬೇಕು ಮತ್ತು ಎಲ್ಲರಿಂದಲೂ ಕಲಿಬೇಕು ಅನ್ನೋ ಮನೋಭಾವನೆನ ಯಾರು ಬೆಳೆಸ್ಕೊಳ್ತಾರೆ ಅವರು ಯಾವಾಗಲೂ ಕೂಡ ಒಳ್ಳೆ ಜೀವನನ ನಡೆಸ್ತಾರೆ. ನಮ್ಮ ಕೊನೆಯ ಉಸಿರಿರೋ ತನಕ ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಕಲಿತಾನೇ ಇರೋದೇ ಜೀವನ. ನಾವು ಓದಿ ಡಿಗ್ರಿ ಸಂಪಾದಿಸೋದು ಕೇವಲ ನಮ್ಮ ಶೈಕ್ಷಣಿಕ ಅರ್ಹತೆಗಾಗಿ, ಆದರೆ ನಾವು ಈ ಲೈಫಲ್ಲಿ ಕಲಿಯೋದು ಮಾತ್ರ ಎಂದಿಗೂ ಮುಗಿಯೋದಿಲ್ಲ. ಹಾಗಾಗಿ ಕಲಿತಿದ್ದು ಮುಗಿತು ಎನ್ನುವ ಅಹಂಭಾವನೆ ಬೆಳೆಸ್ಕೊಳ್ದೆ ನಾವು ಕಲಿತಷ್ಟು ಇನ್ನೂ ನಮ್ಮಲ್ಲಿ ವಿವೇಕತೆ ತಿಳುವಳಿಕೆ ಹೆಚ್ಚಾಗತ್ತೆ ಅನ್ನೋದನ್ನು ಮರಿಬೇಡಿ. ಸೋಲೆ ಗೆಲುವಿನ ಸೋಪಾನ ಎಂಬುದು ಕೆಲವರು ಓದಿದ್ದಾರೆ, ಅದು ಓದೋಕ್ಕೆ ಚಂದ. ಸೋಲಿನಿಂದ ಪಾಠ ಕಲಿತು ಮತ್ತೆ ಗೆದ್ದವರ ಕಥೆಗಳನ್ನು ಕೇವಲ ಕೇಳೋದಕ್ಕೆ ಚಂದವಾಗಿರದೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದೇ ನಿಜವಾಗ್ಲೂ ಕಲಿಕೆಗೆ ನಾವು ಕೊಡುವಂತಹ ಗೌರವ. ಚಿಕ್ಕ ಮಗುವಲ್ಲಿ ಅಕ್ಷರಾಭ್ಯಾಸ ಶುರು ಮಾಡಿದಾಗಿಂದನೂ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಮಾಡೋದ್ರ ಮೂಲಕನೂ ಕಲಿತಾನೆ ಹೋಗ್ತೀವಿ. ಹಾಗೆ ನಮ್ಮ ಲೈಫಲ್ಲಿ ಎಲ್ಲವೂ ಕೂಡ ತಪ್ಪುಗಳನ್ನು ಮಾಡೇ ತುಂಬಾ ನಾವು ಕಲಿತಾ ಇರ್ತೀವಿ. ಹಾಗಾಗಿ ನಾವು ಕಲಿತಾನೇ ಇರಬೇಕು. ತಪ್ಪು ಮಾಡ್ತಾ ಇದ್ದೀವಿ ಅಂತ ಕಲಿಯೋದನ್ನು ನಿಲ್ಲಿಸೋದಲ್ಲ, ಆ ತಪ್ಪನ್ನು ತಿದ್ದಿ ಮತ್ತೆ ಕಲಿಯೋದನ್ನು ನಾವು ಕಲಿತಾನೇ ಹೋಗಬೇಕು. ನಾವು ನಮ್ಮ ಲೈಫಲ್ಲಿ ಎಷ್ಟೊಂದು ಬೇರೆಯವರಿಂದ ಬೀದಿಗಳಲ್ಲೂ ಸ್ವಂತ ಅನುಭವಗಳಿಂದ ಕೂಡ ಕಲಿಯುವಂಥದ್ದಿದ್ದೇ ಇದೆ. ಕಲಿಕೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ. ಕಲಿಯೋದನ್ನು ನಾವು ನಿಲ್ಲಿಸಿದ್ರೆ ನಮ್ಮ ಜ್ಞಾನ ನಿಂತ ನೀರಂತೆ ಆಗಿಬಿಡುತ್ತೆ. ನಿಂತ ನೀರಲ್ಲಿ ಹೇಗೆ ಕ್ರಿಮಿಕೀಟಗಳು ಬರುತ್ತೋ ಹಾಗೆ ಜ್ಞಾನವನ್ನು ಸಾಕು ನನಗೆ ಎಷ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಮಾಡಿರೋ ಕೋರ್ಸೇ ಗ್ರೇಟು ಅಂತ ನಮ್ಮ ಕಲಿಕೆನ ಸ್ಟಾಪ್ ಮಾಡಿಬಿಟ್ರೆ ನಾವು ಕೂಡ ನಿಂತ ನೀರಂತೆ ಆಗಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕಲಿತಾನೇ ಇರಬೇಕು. ಒಳ್ಳೆಯದೋ ಕೆಟ್ಟದ್ದೋ ಅನಿವಾರ್ಯವಾಗಿ ವಿದ್ಯೆಗಳನ್ನು ಕಲಿಲೇಬೇಕಾಗಿದೆ. ಕೆಲವೊಂದನ್ನು ಯಾರು ಗೊತ್ತಿರುತ್ತೆ ಬಲ್ಲವರಿಂದ ಕಲಿತು, ಕೆಲವೊಂದನ್ನು ಶಾಸ್ತ್ರಗಳಿಂದ ಕೇಳ್ತಾ, ಕೆಲವೊಂದನ್ನು ಮಾಡೋರಿಂದ ಕಲಿತಾ, ಕೆಲವೊಂದನ್ನು ನೋಡ್ತಾ ಕಲಿತಾ ನಾವು ಎಲ್ಲವನ್ನ ಕಲಿಬೇಕಾಗಿದೆ ಅಂತ ಸರ್ವಜ್ಞ ಹೇಳ್ತಾರೆ. ಅಂದರೆ ಕೆಲವನ್ನ ನಾವು ಕಲಿಯೋದಕ್ಕೆ ಹಿಂಗೆ ಅಂತ ಅಲ್ಲ, ಕಲಿಯೋ ಮನಸ್ಥಿತಿ ಇದ್ದರೆ ಎಲ್ಲದರಲ್ಲೂ ಕಲಿಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕೆಲವು ಬಾರಿ ನಮಗೆ ವಿಘ್ನಗಳಾಗತ್ತೆ. ಕಲಿಕೆಯಲ್ಲಿ ದೃಷ್ಟಿಕೋನಗಳನ್ನು ನೋಡಿಬಿಟ್ರೆ ಎಷ್ಟೊಂದು ಅಡೆತಡೆಗಳು ನಮಗೆ ಬರ್ಬೋದು. ಅಯ್ಯೋ ಸಾಕು ಬಿಡು ಕಲಿಯೋದು ಅನಿಸ್ಬೋದು. ಆದರೆ ಅವೆಲ್ಲವೂ ನಮ್ಮ ಜೀವನದಲ್ಲಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರು ಒಳ್ಳೆ ಜೀವನ ಮಾಡಬೇಕು ಅಂತಿದ್ದೀರಾ, ಯಾರು ಒಳ್ಳೆ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದೀರಾ, ಯಾರು ನಿಜವಾಗ್ಲೂ ಒಂದು ತಕ್ಕ ಮಟ್ಟಿಗೆ ಲೈಫ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಇದ್ದೀರಾ, ಅವರೆಲ್ಲರೂ ಕೂಡ ಕಲಿಬೇಕಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತುಂಬ ಜನ ಸಂಪಾದನೆ ಮಾಡಿರ್ತಾರೆ, ಆದರೆ ಜ್ಞಾನ ಇರೋದಿಲ್ಲ. ಬದುಕನ್ನು ಹೇಗೆ ಬದುಕಬೇಕು, ಸಂಬಂಧಗಳ ಜೊತೆ ಹೇಗಿರಬೇಕು, ಮನೆಯವ್ರ ಜೊತೆ ಹೇಗಿರಬೇಕು ಅನ್ನೋ ಜ್ಞಾನನೇ ಇರೋದಿಲ್ಲ. ದುಡ್ಡು ಮಾತ್ರ ಮಾಡಿರ್ತಾರೆ, ಹೊರಗಡೆ ಹೆಸರು ಕೂಡ ಇರುತ್ತೆ. ಈ ಥರ ಸಾಕಷ್ಟು ಜನ ನಾವು ನಮ್ಮ ಸುತ್ತಮುತ್ತ ನೋಡಿದ್ದೀವಿ. ಹಾಗಿದ್ಮೇಲೆ ಕಲಿಯೋದು ಅವ್ರ ಲೈಫಲ್ಲಿ ಸ್ಟಾಪ್ ಆಗಿದೆ ಅಂತಲೇ ಅರ್ಥ ಅಲ್ವಾ.
ಕಲ್ತ್ರೆ ಈ ರೀತಿ ಜೀವನ ಯಾರೂ ಮಾಡಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬರೀ ಇನ್ನೊಬ್ಬರಿಗೆ ಹೇಳೋದಕ್ಕೋಸ್ಕರ ಕಲಿಯೋದಲ್ಲ, ನಮ್ಮ ಜೀವನ ಮಾಡೋದಕ್ಕೆ ನಾವು ಕಲಿಬೇಕಾಗಿದೆ. ಇಲ್ಲಿ ಒಂದು ಕತೆ ಹೇಳಿದ್ದಾರೆ, ಆ್ಯಂಡ್ ಇದು ರಾಮಾಯಣದಲ್ಲಿ ನಡೆದಿರುವಂಥದ್ದು. ಯಾರಿಂದ ಸಿಕ್ಕಿದ್ರೂ ಕೂಡ ಕಲಿಬೇಕು ಅನ್ನೋದನ್ನು ಶ್ರೀರಾಮನನ್ನು ನೋಡಿ ನಾವು ಕಲಿಬೇಕಾಗಿದೆ. ಅದು ಹೇಗೆ ಅಂದರೆ, ರಾಮಾಯಣದಲ್ಲಿ ಶ್ರೀರಾಮನ ಸೇನೆ ಯುದ್ಧ ಗೆದ್ದು ರಾವಣನನ್ನು ಕೊಲ್ತು. ಆ ಟೈಮಲ್ಲಿ ರಾವಣ ಇನ್ನೇನು ಪ್ರಾಣ ಬಿಡಬೇಕಾದ್ರೆ ಶ್ರೀರಾಮ ಲಕ್ಷ್ಮಣನಿಗೆ ಹೇಳಿದ್ರಂತೆ, ರಾವಣ ಬೇಗ ಹೋಗ್ಬಿಟ್ಟು ಸರ್ವಶ್ರೇಷ್ಠ ಮಹಾಜ್ಞಾನಿಯಾದ ರಾವಣನಿಂದ ಒಂದಷ್ಟು ಜ್ಞಾನವನ್ನು ತಗೊಂಬ, ಅವನು ಸತ್ತೋಗ್ತಾ ಇದ್ದಾರೆ, ಪ್ರಾಣ ಬಿಡ್ತಾ ಇದ್ದಾನೆ, ಬೇಗ ಹೋಗಿ ಅವನಿಂದ ಕೆಲವು ಜ್ಞಾನವನ್ನು ತಗೊಂಡ್ಬಾ ಅಂತ. ಆಗ ಲಕ್ಷ್ಮಣ ಹೌದಾ ಅಂತ ಹೇಳಿ ರಾವಣನ ಬಳಿ ಹೋಗಿ ನಿಂತಾಗ ರಾವಣ ಹೇಳ್ತಾರಂತೆ ವಿವೇಕದ ಮಾತುಗಳು ಏನಂದರೆ, ಇಂದಿಗೂ ಯಶಸ್ಸು ಕಾಣಲು ಬೇಕು ಅಂತ ಅನ್ನೋರು ಇದನ್ನು ಕೇಳಬೇಕು. ದೊಡ್ಡ ಸಾಧನೆ ಮತ್ತು ಹೆಸರು ಮಾಡುವ ಆಸೆ ಎಲ್ಲರಲ್ಲಿಯೂ ಇರುತ್ತದೆ. ಈ ಜೀವನದಲ್ಲಿ ಸಾಧಿಸುವ ಪ್ಲ್ಯಾನ್ ಏನಾದರೂ ಇದ್ದರೆ ಕೇವಲ ಪ್ಲ್ಯಾನ್ ಮಾಡ್ತಾ ಯೋಚಿಸುತ್ತಾ ಕುಳಿತು ಬಿಟ್ಟರೆ ಹೇಗೆ? ಕೂಡಲೇ ಆ ಯೋಜನೆಗಳಿಗೆ ತಕ್ಕಂತೆ ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯರೂಪಕ್ಕೆ ತರಬೇಕು. ಬರೀ ಅಹಂಕಾರದಿಂದ ಎಲ್ಲ ನಾನು ಮಹಾಜ್ಞಾನಿ ಅಂತ ಅಂದ್ಕೊಂಡು ನಿಜವಾಗ್ಲೂ ಕಲಿಬೇಕಾಗಿರುವಂಥದ್ದನ್ನು ನನ್ನ ಜೀವನದಲ್ಲಿ ಕಲಿತೇ ಇಲ್ಲ ಅನ್ನೋ ಒಂದು ಮಾತನ್ನು ರಾವಣ ಲಕ್ಷ್ಮಣನಿಗೆ ಹೇಳ್ತಾರಂತೆ. ಅಂದರೆ ಈ ರೀತಿ ನಾವು ನಮ್ಮ ಲೈಫಲ್ಲಿ ಇದನ್ನು ಹೆಂಗೆ ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ, ನಾಳೆ ನಾಡಿದ್ದು ಮಾಡೋಣ, ಹೊಸ ವರ್ಷ ಬರಲಿ, ಜನವರಿ 1ನೇ ತಾರೀಕಿಂದ ಮಾಡೋಣ ಅಂತ ಕಾಲಹರಣ ಮಾಡಬೇಡಿ, ಈಗಲಿಂದ ಮಾಡಿದ್ರೇ ಅವಾಗ ನಿಮಗೆ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಡಿಸೆಂಬರ್ 2024 ಈ ಬುಕ್ ತೊಗೊಂಡಿರೋ ಕಾರಣನೇ 2025ಕ್ಕೆ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಹಾಗಾಗಿ ಕಲಿತಿದ್ದು ಮುಗಿತು ಅನ್ನೋ ಅಹಂಭಾವನೆಯನ್ನು ಬಿಟ್ಟು ಪ್ರತಿಯೊಬ್ಬರಲ್ಲೂ ಅಗತ್ಯವಾಗಿ ಕಲಿಕೆಯನ್ನು ರೂಢಿಸ್ಕೊಳ್ಳೋಣ. ಕಲಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು. ಬರೀ ಕಲಿಯೋದಲ್ಲ, ನಮ್ಮ ವ್ಯಕ್ತಿತ್ವ ಅದರಲ್ಲಿ ಕಾಣಬೇಕು. ಆ ರೀತಿ ನಾವು ಬದುಕಬೇಕಾಗಿದೆ. ನಮ್ಮ ಅನುಭವಗಳನ್ನು, ನಮ್ಮ ಸುತ್ತಲಿನ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳನ್ನು ಕಲಿತು ಮುನ್ನಡಿಬೇಕಾಗಿದೆ. ವಯಸ್ಸಾಯಿತು ಇನ್ನೇನು ಕಲಿಯೋದು ಅನ್ನೋ ಭಾವನೆನ ಬಿಟ್ಟು ವಯಸ್ಸಿಗೂ ಕಲಿಕೆಗೂ ಸಂಬಂಧ ಇಲ್ಲ ಅನ್ನೋ ಸತ್ಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹೊಸ ವಿಷಯವನ್ನು, ಹೊಸ ಹವ್ಯಾಸವನ್ನು, ಹೊಸ ಕೌಶಲ್ಯವನ್ನು ಕಲಿಯೋದು ನಿರಂತರವಾಗಿ ನಾವು ಮಾಡಬೇಕಾಗಿದೆ. ನಮ್ಮ ವೃತ್ತಿಯಲ್ಲಿ ನಾವು ಡೆವಲಪ್ ಆಗೋದಕ್ಕೂ ಕೂಡ ಕೆಲವೊಂದು ಸ್ಕಿಲ್ಗಳನ್ನು ನಿರಂತರವಾಗಿ ಡೆವಲಪ್ ಮಾಡ್ಕೋಬೇಕು. ಹಾಗೆ ಪ್ರವೃತ್ತಿಯನ್ನು ಕೂಡ ನಮ್ಮ ಜೀವನದಲ್ಲಿ ಇಟ್ಕೊಂಡಿರಬೇಕು. ಈ ರೀತಿ ಕಲಿಕೆಯ ಹಲವು ಮಾರ್ಗಗಳು ನಮಗೆ ನೆರವಾಗ್ತಾನೆ ಬರ್ತಾ ಇದೆ. ನಾವು ಕೇವಲ ಮಾಹಿತಿಯ ಕಣಜಗಳಾಗುವುದಕ್ಕಿಂತ ಸುಸಂಸ್ಕೃತ ವ್ಯಕ್ತಿಯಾಗಿ ರೂಪುಕೊಳ್ಳೋದು ಮುಖ್ಯ ತಾನೇ. ತುಂಬ ನಾಲೆಜ್ ಇದೆ ಆ ವ್ಯಕ್ತಿ ಹತ್ರ, ಆದರೆ ತುಂಬ ಈಗೋ ಅಂತ ಅನ್ನಿಸ್ಕೊಳ್ಳೋದ್ರ ಬದಲು ನಾವು ಆ ಜ್ಞಾನವನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ಅಹಂಭಾವನೆ ಹೋಗುತ್ತೆ. ತುಂಬ ಜನ ಕೆಲವೊಂದು ವಿದ್ಯೆನ ಕಲ್ತ್ಬಿಟ್ಟು ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನಾನು ಅಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ ಅಂತಾರೆ. ಅದಕ್ಕೇ ಅವರ ಗ್ರೋತ್ ಅಲ್ಲೇ ಸ್ಟಾಪ್ ಆಗ್ತಾ ಇರುತ್ತೆ. ಅಥವಾ ಅವರು ಮೆಟೀರಿಯಲಿಸ್ಟಿಕ್ ಆಗಿ ಗ್ರೋತ್ ಆಗ್ತಾ ಇದ್ದರೂ ಕೂಡ ಆರೋಗ್ಯದಲ್ಲೋ, ಸಂಬಂಧದಲ್ಲೋ, ಮನಸ್ಥಿತಿಯಲ್ಲೋ ಅವರು ಕುಗ್ಗುತ್ತಾನೆ ಇರ್ತಾರೆ. ಇದನ್ನು ನೀವು ಎಷ್ಟೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಸುತ್ತ ಇರೋ ಎಷ್ಟೋ ಜನ ಹೀಗೆ ಮಾಡ್ತಾ ಇರ್ತಾರೆ. ಹಾಗೆ ಜ್ಞಾನವನ್ನು ನಾವು ಕಲಿತಾ ಇದ್ದೀವಿ ಅಂದ ಮಾತ್ರಕ್ಕೆ ನಾವು ಎಲ್ಲಾನು ಗೊತ್ತು ಅನ್ನೋ ಭ್ರಮೆಯಲ್ಲಿರೋದು ಬೇಡ. ಕಲಿತಾನೇ ಇರಬೇಕು, ಕಲಿತಾನೇ ಇರಬೇಕು, ಕಲಿತಾನೇ ಇರಬೇಕು. ವಿದ್ಯಾರ್ಥಿ ಜೀವನ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಹಾಗೆ ಸಂಯುಕ್ತ ಕರ್ನಾಟಕದಲ್ಲಿ ಬುಧವಾರ ನನ್ನ ಒಂದು ಅಂಕಣ ಬರ್ತಾ ಇದೆ. ಮೊದಲನೇ ಬಾರಿಗೆ ನಾನು ಲೇಖನಗಳನ್ನು ಬರೆದು ಕೊಡ್ತಾ ಇದ್ದೀನಿ. ಸೊ ಪ್ರತಿ ಬುಧವಾರ ಮಕ್ಕಳಿಗಾಗಿ ವಿದ್ಯಾರ್ಥಿ ಹೇಗಿರಬೇಕು ಅಂತ ಭಾವಾಂತರಂಗ ಅಂತ ಹೇಳಿ ಒಂದು ಅಂಕಣದಲ್ಲಿ ನನ್ನ ಲೇಖನಗಳು ಬರ್ತಾ ಇದೆ. ನಾನು ಹೇಳೋದೇನೆಂದರೆ, ನಿಮ್ಮ ಮಕ್ಕಳುಗಳಿಗೆ ಅದನ್ನು ಓದಿಸಿ, ನೀವು ಓದಿ ನಿಮ್ಮ ಮಕ್ಕಳಿಗೆ ಓದಿಸಿ, ನೀವು ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ಅಪ್ಲೈ ಮಾಡ್ಕೊಳ್ಳೋಕೆ ಹೇಳಿ. ಹಾಗೆ ಅದನ್ನೆಲ್ಲ ನಿಮಗೆ ಸಾಧ್ಯವಾದರೆ ಕಟ್ ಮಾಡಿಕೊಂಡು ಆ ಪೇಜ್ಗಳನ್ನೇ ಚಿಕ್ಕ ಹುಡುಗಿಲಿ ನಾನು ಮಾಡ್ತಾ ಇದ್ದೆ ಶುಭಾಷಿತಗಳನ್ನೆಲ್ಲ ಕಟ್ ಮಾಡಿ ಒಂದು ಡೈರಿಯಲ್ಲಿ ಪೇಸ್ಟ್ ಮಾಡಿ ಅದರಿಂದ ನನಗೇನು ಅರ್ಥ ಆಯಿತು ಅಂತ ಬರಿತಾ ಇದ್ದೆ. ನಾನು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಮಾಡಿದ್ರೂ ಕೂಡ ನಾನು ಒಂದು ಚಿಕ್ಕ ವಯಸ್ಸಲ್ಲೇ ಸ್ಕೂಲ್ ಟೈಮಲ್ಲೇ ಇದನ್ನೆಲ್ಲ ಮಾಡಿ ಅದೆಲ್ಲ ಎತ್ತಿಟ್ಕೊಂಡಿದ್ದೆ ತುಂಬ. ಸೊ ಮೇ ಬಿ ಅವೆಲ್ಲವೂ ಇರೋದಕ್ಕೇ ಇವತ್ತು ನಾನು ಮತ್ತೆ ಪುಸ್ತಕಗಳಾಗಿರ್ಬೋದು ಅಥವಾ ಎಮೋಜಿಮ್ ಭಾವನೆಗಳಿಗೊಂದು ಶಾಲೆಗೆ ನನ್ನ ಒಂದು ನೀನು ಇಲ್ಲಿರಬೇಕು ಅಂತ ವಾಪಸ್ ಕರ್ಕೊಂಬಂದು ಇಲ್ಲಿ ಕೂರಿಸಿದೆ ಅನಿಸುತ್ತೆ. ನನ್ನ ಡೆಸ್ಟಿನೇಷನ್ ಅದೇ ಇರ್ಬೋದು, ನನ್ನ ಡೆಸ್ಟಿನಿ ಅದೇ ಇರ್ಬೋದು ಅಂತ. ಸೊ ಹಾಗಾಗಿ ಮಕ್ಕಳುಗಳಲ್ಲಿ ಇದನ್ನು ತುಂಬೋಣ. ಆ ಒಂದು ಸಂಯುಕ್ತ ಕರ್ನಾಟಕದಲ್ಲೂ ಕೂಡ ಬರ್ತಾ ಇದೆ ಪ್ರತಿ ಬುಧವಾರ ಮಕ್ಕಳಿಗೋಸ್ಕರ ಭಾವಾಂತರಂಗ ಅಂತ ಹೇಳಿ ಒಂದು ಅಂಕಣ ಬರಿತಾ ಇದ್ದೀನಿ. ಅದರಲ್ಲಿ ವಿದ್ಯಾರ್ಥಿಯ ಜೀವನವನ್ನು ನಾನು ಹೇಳಿದ್ದೀನಿ. ಅದರಲ್ಲಿ ಸಂಬಂಧಪಟ್ಟಂಗೆ ಇಲ್ಲಿದೆ, ಕಲಿಯೋದು ಕಲಿತಾನೇ ಇರಬೇಕು. ಕಲಿತಾ ಇದ್ದರೆ ಮಾತ್ರ ನಾವು ಬದುಕಿರ್ತೀವಿ. ಸೊ ನಿಮ್ಮ ಲೈಫಲ್ಲಿ ಯಾವಾಗಲೂ ಕೂಡ ನಾವು ಯಾವಾಗಾದರೂ ಸ್ಟಾಪ್ ಆಯಿತು ನಮ್ಮ ಜೀವನ ಅನಿಸಿದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದರೆ ಕಲಿಬೇಕು.
ಥ್ಯಾಂಕ್ ಯು.